ಹೆಲೋ ಫ್ರೆಂಡ್ಸ್, ಈಗ ನಾವು ಒಂದು ಸೆಲ್ಗೆ ಅಥವಾ ಒಂದು ಟೇಬಲ್ಗೆ ಯಾವ ಥರ ನೇಮ್ನ ಡಿಫೈನ್ ಮಾಡೋದು ನೋಡೋಣ. ಫಸ್ಟು ನೇಮ್ನ ಡಿಫೈನ್ ಮಾಡಬೇಕಂದ್ರೆ ಫಾರ್ಮುಲಾ ಬಾರಲ್ಲಿ ಹೋಗಿ ಡಿಫೈನ್ ನೇಮ್ ಅಂತ ತೋರಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಟೇಬಲ್ ನೇಮ್ ಅಥವಾ ನೇಮ್ ಯಾವ ಥರ ಕೊಡಬೇಕು ಅಂತೇಳಿ ಕೇಳ್ತಾ ಇದೆ. ಫಾರ್ ಎಕ್ಸಾಂಪಲ್ ಸೇಲ್ಸ್ ಅಂತೇಳಿ ಕೊಡ್ತಾ ಇದ್ದೀನಿ. ನನಗೆ ಸ್ಕೋಪ್ ಬಂದ್ಬಿಟ್ಟು ವರ್ಕ್ ಬುಕ್ ಅಂತ ತೋರಿಸ್ತಾ ಇದೆ ಅಥವಾ ಶೀಟ್ 1 ಅಂತ ತೋರಿಸ್ತಾ ಇದೆ. ನಾನು ಶೀಟ್ 1 ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಸೇಲ್ ಅನ್ನೋದನ್ನು ನಾನು ಏನು ನೇಮ್ ಡಿಫೈನ್ ಮಾಡ್ತಿದ್ದೀನಲ್ಲ, ಓನ್ಲಿ ಈ ಶೀಟಲ್ಲಿ ಮಾತ್ರನೇ, ಶೀಟ್ 1 ಮಾತ್ರನೇ ಕನ್ಸಿಡರ್ ಆಗುತ್ತೆ. ಅಥವಾ ನನಗೆ ಎಂಟೈರ್ ವರ್ಕ್ ಬುಕ್ಕಲ್ಲಿ ಅಂದರೆ ಎಂಟೈರ್ ಎಕ್ಸೆಲಲ್ಲಿ ವರ್ಕ್ ಮಾಡಬೇಕು, ನನಗೆ ಸೆಲೆಕ್ಟ್ ಆಗಬೇಕು ಅನ್ನೋದಾದರೆ ನಾನು ವರ್ಕ್ ಬುಕ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ನನಗೆ ಡಾಟಾ ಎಲ್ಲಿಂದ ಎಲ್ಲಿವರೆಗೂ ಸೇಲ್ಸ್ ಅನ್ನೋದಕ್ಕೆ ರೆಫರ್ಸ್ ಕೊಡಬೇಕು. ನೆಕ್ಸ್ಟ್ ನಾನು ಇದನ್ನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಇದಿಷ್ಟು ಡೇಟಾಗೆ ನನಗೆ ಸೇಲ್ಸ್ ಅಂತ ನೇಮ್ ಕೊಟ್ಟಿದ್ದೀನಿ. ಓಕೆ ಪ್ರೆಸ್ ಮಾಡಿದ್ರೆ ನಮಗೆ ಇಲ್ಲಿ ಸೇಲ್ಸ್ ಅನ್ನೋದನ್ನು ನೇಮ್ ಆಗಿ ತೋರಿಸ್ತಾ ಇದೆ. ಈಗ ನಾನು ಸೇಲ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇದಿಷ್ಟೂ ಸೆಲೆಕ್ಟ್ ಆಗುತ್ತೆ. ಈ ನೇಮ್ನ ಡಿಫೈನ್ ಮಾಡಿರೋದ್ರಿಂದ ಯಾವ ಥರ ಯೂಸ್ ಮಾಡ್ಕೊಬೋದು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಸಮ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕಂತಿದ್ದೀರಾ. ಈಕ್ವಲ್ಸ್ ಸಮ್ ಆಫ್ ಸೇಲ್ಸ್ ಅಂತೇಳಿ ಟೈಪ್ ಮಾಡಿ ಎಂಟರ್ ಕೊಟ್ಟರೆ ನಮಗೆ ಇದು ಈ ಎಲ್ಲದರದ್ದು ಟೋಟಲ್ ಬರ್ತಾ ಇದೆ ನೋಡ್ರಿ. 11942 ಬಂತು. ಅದೇ ಥರ ಈಗ ಫಾರ್ ಎಕ್ಸಾಂಪಲ್ ನೀವು ಬೇರೆ ಶೀಟಲ್ಲಿ ಇರ್ತೀರಾ, ಬೇರೆ ಶೀಟಲ್ಲಿರೋ ಇದ್ದಾಗ ನಿಮಗೆ ಡೈರೆಕ್ಟಾಗಿ ಆ ಶೀಟ್ ಅಂದರೆ ಫಸ್ಟ್ ಶೀಟಿನ ಸೇಲ್ಸ್ನ ಆಕ್ಸೆಸ್ ಮಾಡಬೇಕು ಅಂದರೆ ನೇಮ್ ಬಾಕ್ಸಲ್ಲಿ ಕ್ಲಿಕ್ ಮಾಡಿ ನೇಮ್ ಬಾಕ್ಸ್ ಮೇಲೆ ಸೇಲ್ಸ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಶೀಟ್ 1ಗೆ ಬಂದುಬಿಡ್ತೀರ. ಅಥವಾ ಈ ಇನ್ನೊಂದು ಥರನೂ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇದಿಷ್ಟಕ್ಕೂ ನಾನು ಇನ್ವಾಯ್ಸ್ ನಂಬರ್ ಅನ್ನೋದಕ್ಕೆ ಇನ್ವಾಯ್ಸ್ನ ನೇಮ್ನ ಕೊಡ್ಬೇಕಂತ ಇದ್ದೀನಿ. ಇದಿಷ್ಟನ್ನು ಸೆಲೆಕ್ಟ್ ಮಾಡಿ ನೇಮ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಇನ್ವಾಯ್ಸ್ ಅಂತೇಳಿ ಪ್ರೆಸ್ ಮಾಡಿದ್ರೆ ಎಂಟರ್ ಕೊಟ್ಟರೆ ಇನ್ವಾಯ್ಸ್ ಅಂತ ಹೇಳ್ಕೊಟ್ಟು ನನಗೆ ಈಗ 2 ನೇಮ್ ಬಂತು. ಈಗ ಸೇಲ್ಸ್ ಅನ್ನೋದೊಂದು, ಇನ್ವಾಯ್ಸ್ ಅನ್ನೋದೊಂದು. ಸೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದಿಷ್ಟು ಸೇಲ್ಸ್ ಸೆಲೆಕ್ಟ್ ಆಗುತ್ತೆ. ಇನ್ವಾಯ್ಸ್ ಅನ್ನೋದನ್ನು ಕ್ಲಿಕ್ ಮಾಡಿದ್ರೆ ಇದಿಷ್ಟು ಸೇಲ್ಸ್ ಸೆಲೆಕ್ಟ್ ಆಗುತ್ತೆ. ಈ ಥರ ನಾವು ನೇಮ್ಸ್ನ ಡಿಫೈನ್ ಮಾಡ್ಬೋದು.